ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತಹ ಶಾಸಕ ಚಂದ್ರು ಲಮಾಣಿಯ ಅವತಾರಗಳಿದ್ದಾವಲ್ಲ ಬಗೆದಷ್ಟು ಬಯಲಾಗ್ತಾ ಇದೆ. ಚಂದ್ರು ಲಮಾಣಿಯ ಲಂಚಾವತಾರಗಳು. ಚಂದ್ರು ಲಮಾಣಿ ಗುತ್ತಿಗೆದಾರ ಮಾತನಾಡಿರುವಂಥ ಸಂಭಾಷಣೆಯ ಆಡಿಯೋ ಇದೆಯಲ್ಲ, ಅದು ವೈರಲ್ ಆಗಿದೆ. ಸಂಕದಾಳ ಗ್ರಾಮದ ತಡೆಗೋಡೆ ಕಾಮಗಾರಿ ಬಗ್ಗೆ ಮಾತನಾಡಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸಂಕನಾಳ ಗುತ್ತಿಗೆದಾರ ವಿಜಯರಾಜ್ ಪೂಜಾರ್ ಜೊತೆ ಚಂದ್ರು ಲಮಾಣಿ ಮಾತನಾಡಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯ 2 ಕಾಮಗಾರಿ ಕುರಿತಂತೆ ಚರ್ಚೆ ಮಾಡಿದ್ದಾರೆ. ಒಂದು ಕಾಮಗಾರಿಯನ್ನ ನಿಲ್ಲಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಚಂದ್ರು ಲಮಾಣಿ. ಇನ್ನೊಂದು ಕಾಮಗಾರಿಯನ್ನ ರೀಟೆಂಡರ್ ಕರೀಲಿಕ್ಕೆ ಮುಂದಾಗಿದ್ದರು ಶಾಸಕ. ಗುತ್ತಿಗೆದಾರ ಮತ್ತು ಶಾಸಕ ಮಾತನಾಡಿರುವಂಥ ಆಡಿಯೋ ವೈರಲ್ ಆಗಿದೆ. ಶಾಸಕ ಚಂದ್ರು ಲಮಾಣಿ ಮಾತನಾಡಿರುವಂಥ ಆಡಿಯೋ ಈಗ ಎಲ್ಲೆಡೆಯೂ ಕೂಡ ಹರಿದಾಡ್ತಾ ಇದೆ. ಏನು ಮಾತನಾಡಿದ್ದಾರೆ ನೋಡೋಣ. ಅದಿನ್ನೂ ವರ್ಕ್ ಆರ್ಡರ್ ಕೊಟ್ಟಲ್ಲ, ಇದಿನ್ನೂ ನಾವು ಪೂಜೆ ಮಾಡಿಲ್ಲ. ಅದನ್ನ ಈ ತರ ನಿಮ್ಗೆ ಯಾವ ಇದ್ರಾಗ ಕೇಳಿ ಸರ್ ನಿಲ್ಲಿಸುವ. ಅದು ಒಂದೇ ದಿನ 2ನೇ ಟೆಂಡರ್ ಆಗಿತ್ತಲ್ಲ, ಅದನ್ನ ರೀಟೆಂಡರ್ ಮಾಡಕ್ಕೆ ಚೇಂಜ್ ಆಫ್ ವರ್ಕ್ ಮಾಡಕ್ಕೆ ಕೊಟ್ಟು ಸರ್. ಅದನ್ನು ಇವ್ರು ಮಂಜೂರಿಗೆ ಹೇಳಿ ಸರ್. ಅದು ಮೊನ್ನೆ ವಾಟರ್ ಸಪ್ಲೈ ನಂದೊಂದು ಬಿಲ್ ಆಗುತ್ತೆ ಸರ್. ಅದರ ಪ್ರಕಾರ ಚೇಂಜ್ ಮಾಡ್ಬೇಕು ಲೆಟರ್ ಮಾಡಿ. ಗಾಳಿ ವರ್ಕ್ ಐತಲ್ಲ, ಅದಿನ್ನೂ ವರ್ಕ್ ಆರ್ಡರ್ ಕೊಟ್ಟಲ್ಲ, ಇದಿನ್ನೂ ನಾವು ಪೂಜೆ ಮಾಡಿಲ್ಲ. ಅದನ್ನ ಈ ತರ ಅಲ್ಲಿ ಅನುಕೂಲ ಆಗುದಿಲ್ಲ. ಹಾಗಾಗಿ ಚೇಂಜ್ ಆಫ್ ವರ್ಕ್ ಮಾಡಿ. ನಮಗೇನು ಅರ್ಜೆಂಟ್ ಐತಲ್ಲ, ಇಲ್ಲ ಹಾಕೋರಿ ಸರ್. ಏನು ತಂದು ಕೊಟ್ಟು ಇಲ್ಲ ಇಲ್ಲ ಬೇಡ, ಚೇಂಜ್ ಆಫ್ ವರ್ಕ್ ಮಾಡಿ. ಸರ್ 2-3 ದಿನ ಅಷ್ಟೇ ಸರ್. ನಾನು ಮಾತಾಡೋ ಬಸ್ಸು ಜೊತೆ ಮಾತಾಡಿಲ್ಲ, ಬಸ್ಸು ಕರ್ಕೊಂಡ್ ಬಿಡಿ ಜೊತೆ ಅವರು ಕುಡಿದ ಚಲೋ ಇಲ್ಲ ಸರ್. ಪ್ಲೀಸ್ ಪ್ರೈಮರಿ ಸೀರೆ ತೆಗಿತಾನೆ ಕಾಯ್ತು ಬೆಲ್ಲ 2 ದಿನದ ತಂದು ಕೊಡಿ. ಇಲ್ಲಪ್ಪ, ಚೇಂಜ್ ಆಫ್ ವರ್ಕ್ ಮಾಡ್ರಿ. ಒಮ್ಮೆ ಚೇಂಜ್ ಆಫ್ ವರ್ಕ್ ಮಾಡಿ. ನಿಮ್ಗೆ ಯಾವ ಇದ್ರಾಗ ಕೇಳಿ ಸರ್. ಅದನ್ನ ನಿಲ್ಲಿಸುವ. ಅದು ಒಂದೇ ದಿನ 2ನೇ ಟೆಂಡರ್ ಆಗಿತ್ತಲ್ಲ, ಅದನ್ನ ರೀಟೆಂಡರ್ ಮಾಡಕ್ಕೆ ಚೇಂಜ್ ಆಫ್ ವರ್ಕ್ ಮಾಡಕ್ಕೆ ಕೊಟ್ಟು ಸರ್. ಅದನ್ನು ಇವ್ರು ಮಂಜೂರಿಗೆ ಹೇಳಿ ಸರ್. ಅದು ಮೊನ್ನೆ ವಾಟರ್ ಸಪ್ಲೈ ನಂದೊಂದು ಬಿಲ್ ಆಗುತ್ತೆ ಸರ್. ಅದರ ಪ್ರಕಾರ ಚೇಂಜ್ ಮಾಡ್ಬೇಕು ಲೆಟರ್ ಮಾಡಿ. ಗಾಳಿ ವರ್ಕ್ ಐತಲ್ಲ, ಅದಿನ್ನೂ ವರ್ಕ್ ಆರ್ಡರ್ ಕೊಟ್ಟಲ್ಲ, ಇದಿನ್ನೂ ನಾವು ಪೂಜೆ ಮಾಡಿಲ್ಲ. ಅದನ್ನ ಈ ತರ ಅಲ್ಲಿ ಅನುಕೂಲ ಆಗುದಿಲ್ಲ. ಹಾಗಾಗಿ ಚೇಂಜ್ ಆಫ್ ವರ್ಕ್ ಮಾಡಿ. ನಮಗೇನು ಅರ್ಜೆಂಟ್ ಐತಲ್ಲ, ಇಲ್ಲ ಹಾಕೋರಿ ಸರ್. ಏನು ತಂದು ಕೊಟ್ಟು ಇಲ್ಲ ಇಲ್ಲ ಬೇಡ, ಚೇಂಜ್ ಆಫ್ ವರ್ಕ್ ಮಾಡಿ. ಸರ್ 2-3 ದಿನ ಅಷ್ಟೇ ಸರ್. ನಾನು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, 2023ರಲ್ಲೂ ಕೂಡ ಚುನಾವಣೆಗೆ ಸ್ಪರ್ಧಿಸುವಂಥ ಸಂದರ್ಭದಲ್ಲೂ ಕೂಡ ಚಂದ್ರು ಲಮಾಣಿಯ ಅವತಾರವನ್ನು, ಅಂದರೆ ರಾಜೀನಾಮೆಯನ್ನು ಅಂಗೀಕಾರ ಆಗದಿದ್ದರೂ ಕೂಡ ಹೇಗೋ ಪುಸಲಾಯಿಸಿ ಟಿಕೆಟನ್ನು ತೆಗೆದುಕೊಂಡು ಚುನಾವಣೆಗೆ ಸ್ಪರ್ಧಿಸಿ ಶಾಸಕರಾದ ನಂತರವೂ ಕೂಡ ಅವರ ಚಾಳಿ ಬಿಡಲಿಲ್ಲ ಅನ್ನೋದಕ್ಕೆ ಎಲ್ಲ ಸಾಕ್ಷಿಗಳು ಕಾಣಿಸ್ತಾ ಇದ್ದಾವೆ. ಯಲ್ಲಪ್ಪ, ದಶರಥ್, ಏನು ಡಾಕ್ಟರ್ ಚಂದ್ರು ಲಮಾಣಿ ಶಿರಹಟ್ಟಿಯ ಒಂದು ಮೀಸಲು ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿಯ ನಿನ್ನೆ ಇಲ್ಲಿ ಲೋಕಾಯುಕ್ತ ದಾಳಿ ಆಯಿತು. ಅವರು ಅಂದ್ರೆ ಅವರ ಜೊತೆ ಇಲ್ಲಿ ಅಂದ್ರೆ ಆಪ್ತ ಸಹಾಯಕರ 2 ಆಪ್ತ ಸಹಾಯಕರನ್ನು ಈಗಾಗಲೇ ಅಂದರೆ ಲೋಕಾಯುಕ್ತ ಪೊಲೀಸರು ಬಂದಿದ್ದಾರೆ. ಡಿವೈಎಸ್ಪಿ ಗದಗದ ಒಂದು ಡಿವೈಎಸ್ಪಿ ವಿಜಯ್ ಬಿರಾದಾರ್ ಒಂದು ನೇತೃತ್ವದ ತಂಡ ನಿನ್ನೆ ದಾಳಿ ಮಾಡ್ತು. 5 ಲಕ್ಷ ಇಲ್ಲಿ ಅಂದ್ರೆ ಹಣವನ್ನ ತೆಗೆದುಕೊಂಡು ಹೋಗಲಿದ್ರೆ ರೆಡ್ ಹ್ಯಾಂಡ್ ಆಗಿ ಇಲ್ಲಿ ಅವ್ರದೇ ಆಸ್ಪತ್ರೆ, ಬಾಲಾಜಿ ಆಸ್ಪತ್ರೆ ಅಂತಿದ್ರೆ ಒಂದು ಲಕ್ಷ್ಮೇಶ್ವರದಲ್ಲಿ ಅವ್ರದೇ ಆಸ್ಪತ್ರೆಯಲ್ಲಿ ಈ ಲೋಕಾಯುಕ್ತ ಬಲಿಗೆ ಒಟ್ಟು 3 ಜನ ಶಾಸಕ ಸೇರಿದಂತೆ ಒಟ್ಟು 3 ಜನ ಇಲ್ಲಿದ್ರೆ ಬಲೆಗೆ ಬಿದ್ರು. ಆದ್ರೆ ಇಲ್ಲಿ ಅಂತಂದ್ರೆ ಇದೇ ಒಂದು ಸಣ್ಣ ನೀರಾವರಿ ಇಲಾಖೆ ಸಂಪರ್ಕ ಮತ್ತು ಗುತ್ತಿಗೆ ಪಡೆದಂತಹ ಇನ್ನು ವಿಜಯ್ ಪೋಕಾರ್ ಅನ್ನುವಂತಹ ಗುತ್ತಿಗೆದಾರನೇ ಈತನ ಬಳಿ ಇಲ್ಲಿ ಅಂದ್ರೆ ಹಣವನ್ನ ತೆಗೆದುಕೊಂಡಿದ್ರು. ಒಟ್ಟು ಇಲ್ಲಿ ಅಂದ್ರೆ 1 ಕೋಟಿ ರೂಪಾಯಿ ಇಲ್ಲಿ 2 ಪ್ರಾಜೆಕ್ಟ್ಗಳು, 2 ಕಾಮಗಾರಿ. ಅದಕ್ಕೆ ಇಲ್ಲಿ ಅಂದ್ರೆ ಮೊದಲಿಗೆ ಒಂದು 12% ಕೊಡ್ಲೇಬೇಕು ಅಂತೇಳಿ ಅದನ್ನ ಮಾತುಕತೆ ಇರ್ತಾರೆ. ಆದ್ರೆ 12% ಕೊಡದೇ ಇದ್ದಾಗ ಇಲ್ಲ 11ಕ್ಕೆ ಇಲ್ಲಿ ಅಂದ್ರೆ ಮಾತುಕತೆ ಚಲಾಯಿಸುತ್ತೆ. ಮಾತುಕತೆ ನಂತರ ಇಲ್ಲಿ ಅಂದ್ರೆ ನಿನ್ನೆ ಅದರಲ್ಲಿ 5 ಲಕ್ಷ ರೂಪಾಯಿ ಹಣವನ್ನ ಕೊಡ್ಲಿಕ್ಕೆ ಹೋದಾಗ ಮತ್ತು ಲೋಕಾಯುಕ್ತಗೆ ವಿಜಯ್ ಪೋಕಾರ್ನ ದೂರನ್ನು ಕೊಟ್ಟಿರ್ತಾರೆ. ನನಗೆ ಈ ರೀತಿ ಕೆಲಸ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ಮತ್ತು ನನಗೆ ಟೆಂಡರ್ ಆದ್ರೂ ಸಹಿತ ಇಲ್ಲಿ ಅಂದ್ರೆ ಕಾಮಗಾರಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ ಅಂತ ಹೇಳಿ ಲೋಕಾಯುಕ್ತಕ್ಕೆ ಒಂದು ದೂರನ್ನ ಕೊಟ್ಟಿರ್ತಾನೆ. ಕಮಿಷನ್ ಕೇಳ್ತಾರೆ ಅಂತ ದೂರನ್ನ ಕೊಟ್ಟದ ಹಿನ್ನೆಲೆ ಇಲ್ಲಿ ನಿನ್ನೆ ಲೋಕಾಯುಕ್ತ ದಾಳಿ ಮಾಡ್ತಾರೆ. ಅದರ ಬೆನ್ನಲ್ಲೇ ಇಲ್ಲಿ ಅಂತಂದ್ರೆ ಆ ವಿಜಯ್ ಪೋಕಾರ್ ಮತ್ತು ಯಾರು ಶಾಸಕ ಚಂದ್ರು ಲಮಾಣಿ ಅವರ ಒಂದು ಆಡಿಯೋ ಇವತ್ತು ವೈರಲ್ ಆಗಿರೋದು. ಮತ್ತು ಯಾವ ಮಟ್ಟಿಗೆ ಅಂತಂದ್ರೆ ಗುತ್ತಿಗೆದಾರ ಯಾವ ಮಟ್ಟಿಗೆ ಹೇಳ್ತಾರೆ ಅಂದ್ರೆ, ಪ್ಲೀಸ್ ಸರ್ 2 ದಿನದಲ್ಲಿ ನಿಮ್ಗೆ ಏನ್ ಕಮಿಷನ್ ಬೇಕಲ್ಲ ನಾನು ತಂದು ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲಪ್ಪ ಅಂತೇಳಿ ಚಂದ್ರು ಲಮಾಣಿ ಹೇಳ್ತಾರೆ, ಗುತ್ತಿಗೆದಾರ ನೀವೇನಾದ್ರೂ ಮಾಡದೆ ಹೋದ್ರೆ ಚೇಂಜ್ ಆಫ್ ವರ್ಕ್ ಮಾಡಿ, ಇಲ್ಲಿ ವಾಟರ್ ಸಪ್ಲೈ ಬಿಲ್ ಇದೆ ಸರ್ ಅಂತ ಒಂದು ಮಾತು ಹೇಳ್ತಾರೆ. ಒಟ್ಟು ನಿನ್ನಂತ ನನ್ನ ಮುಂದೆ ನೀವು ಯಾವುದೇ ರೀತಿಯಾದಂತಹ ಒಂದು ಸುಳ್ಳನ್ನ ಹೇಳ್ಬೇಡ,
ನಿನ್ನಂತವ್ನ ದಿನಕ್ಕೆ 100 ಜನರನ್ನ ನೋಡ್ತೀವಿ ಅನ್ನೋದು ಮಾತ್ರ ಹೇಳ್ತಾರೆ. ಈ ತಿರುಗಿ ನಾನು ಯಾವುದೇ ರೀತಿಯಾಗಿ ಮೋಸ ಮಾಡಿಲ್ಲ, ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಆಗಿದೆ, ಹೀಗೆ ನಾನು ತಂದು ಕೊಡ್ತೀನಿ ಅಂತೇಳಿ ಇದರ ಗುತ್ತಿಗೆದಾರ ಹೇಳ್ತಾನೆ. ಇಬ್ಬರ ನಡುವೆ ಇನ್ನು ಮಾತುಕತೆ ಸಂಭಾಷಣೆ ಏನಿದೆ, ಆ ಸಂಭಾಷಣೆ ಒಂದು ಆಡಿಯೋ ಈಗ ಇಲ್ಲಿ ಅಂತಂದ್ರೆ ವೈರಲ್ ಆಗಿರುವಂತದ್ದು. ದಸರಾ ಎಸ್, ಥ್ಯಾಂಕ್ ಯು ಅಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.